ಗಂಗೋತ್ರಿ. My name is Ganesh. We are studying in 7th standard. ಕೋನಗಳ ವಿಧಗಳು. Types of angles. ಲಂಬ ಕೋನ 90 ಡಿಗ್ರಿ ಇರುತ್ತದೆ. ಲಘು ಕೋನ 90 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚು ಇರುತ್ತದೆ. ಸರಳ ಕೋನ 180 ಡಿಗ್ರಿ ಇರುತ್ತದೆ. ಸರಳಾಧಿಕ ಕೋನ 180 ಡಿಗ್ರಿಗಿಂತ ಹೆಚ್ಚು ಇರುತ್ತದೆ. ಪೂರ್ಣ ಕೋನ 360 ಡಿಗ್ರಿ ಇರುತ್ತದೆ. My name is Gajanana. I am studying in 6th standard. My name is Vikram. I am studying in 6th standard. ಗಿಡದ ಜೀವನ ಚಕ್ರ. ಮೊದಲನೇ ಹಂತ ಬೀಜ, ಎರಡನೇ ಹಂತ ಮೊಳಕೆ ಹೊಡೆದ ಬೀಜ, ಮೂರನೇ ಹಂತ ಎಲೆ ಬಿಡುವಿಕೆ, ನಾಲ್ಕನೇ ಹಂತ ಹೂಗಳು ಬಿಡುವಿಕೆ, ಐದನೇ ಹಂತ ಹಣ್ಣುಗಳು ಬಿಡುವಿಕೆ, ಸಸ್ಯದ ಸಾವು. ಅನಂತರ ಆರನೇ ಹಂತ ಬಲಿತ ಬೀಜಗಳನ್ನು ಹೊಂದಿರುವ ಕಾಯಿ. ಅದೇ ರೀತಿ ಬೀಜ My name is Tejaswini. I am studying in 6th standard. My name is Chaitanya. I am studying in 6th standard. ಭಿನ್ನರಾಶಿ fractions. ಪೂರ್ಣ ಭಾಗ 1. ಇಲ್ಲಿ 2 ಭಾಗ ಮಾಡಿದ್ದೇವೆ. ಪ್ರತಿ ಭಾಗವು ಎರಡನೇ ಒಂದು ತೋರಿಸುತ್ತದೆ. ಇಲ್ಲಿ 3 ಸಮಭಾಗ ಮಾಡಿದ್ದೇವೆ. ಪ್ರತಿ ಭಾಗವು ಮೂರನೇ ಒಂದು ತೋರಿಸುತ್ತದೆ. ಇಲ್ಲಿ 4 ಭಾಗ ಮಾಡಿದ್ದೇವೆ. ಪ್ರತಿ ಭಾಗವು ನಾಲ್ಕನೇ ಒಂದು ತೋರಿಸುತ್ತದೆ. ಇಲ್ಲಿ 8 ಸಮಭಾಗ ಮಾಡಿದ್ದೇವೆ. ಪ್ರತಿ ಭಾಗವು 8ನೇ ಒಂದು ತೋರಿಸುತ್ತದೆ. My name is Charan. I am studying in 6th standard. My name is Danmit. I am studying in 6th standard. ಸೌರಮಂಡಲ, ಸೋಲಾರ್ ಸಿಸ್ಟಮ್. ಸೂರ್ಯ ಒಂದು ನಕ್ಷತ್ರ. ಬುಧ, ಸೂರ್ಯನಿಗೆ ಹತ್ತಿರವಾದ ಗ್ರಹ ಬುಧ. ಮರ್ಕ್ಯುರಿ, ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ. ವೀನಸ್, ನಾವು ವಾಸಿಸುವ ಗ್ರಹ ಭೂಮಿ. ಅರ್ತ್, ಅತ್ಯಂತ ಕೆಂಪು ಗ್ರಹ ಹೊಂದಿರುವ ಗ್ರಹ ಮಂಗಳ. ಮಾರ್ಸ್, ಅತ್ಯಂತ ದೊಡ್ಡವಾದ ಗ್ರಹ ಜುಪಿಟರ್. ಅತ್ಯಂತ ಸುಂದರವಾದ ಗ್ರಹ ಸ್ಯಾಟರ್ನ್. ಸೂರ್ಯನಿಗೆ 7ನೇ ದೂರವಾದ ಗ್ರಹ ಯುರೇನಸ್. ಸೂರ್ಯನಿಗೆ ಅತ್ಯಂತ 8ನೇ ದೂರವಾದ ಗ್ರಹ ನೆಪ್ಚೂನ್. ನನ್ನ ಹೆಸರು ಧನುಷ್ ಗೌಡ. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಂಕಲನ 3 2 ಕೂಡಿದರೆ 5 ಬರುತ್ತದೆ. ನನ್ನ ಹೆಸರು ಗಗನ್. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವ್ಯವಕಲನ 4ರಲ್ಲಿ 2 ಕಳೆದರೆ 2 ಬರುತ್ತದೆ. My name is Angela. I study in 7th standard. ಭಿನ್ನರಾಶಿ. ಒಂದು ಪೂರ್ಣವಾದ ವಸ್ತುವನ್ನು ಸಮವಾಗಿ ಹಂಚಿದಾಗ ಸಿಗುವ ಭಾಗವನ್ನೇ ಭಿನ್ನರಾಶಿ ಎನ್ನುತ್ತೇವೆ. ಉದಾಹರಣೆ, ಕೇಕಿನ ಮಾದರಿ. ಭಿನ್ನರಾಶಿಯ ಪ್ರಕಾರಗಳು: ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಸಮಭಿನ್ನರಾಶಿ ಎಂದರೆ? ನನ್ನ ಹೆಸರು ಉಲ್ಲಾಸ್. 7th ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೇನೆ. ನನ್ನ ದಿಕ್ಕುಗಳನ್ನು ತೋರಿಸುತ್ತೇನೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉತ್ತರ, ಪೂರ್ವ, ಮಧ್ಯದಲ್ಲಿರುವುದು ಈಶಾನ್ಯ. ಪೂರ್ವ, ದಕ್ಷಿಣದ ಮಧ್ಯದಲ್ಲಿರುವುದು ಆಗ್ನೇಯ. ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯದಲ್ಲಿರುವುದು ನೈಋತ್ಯ. ಪಶ್ಚಿಮ, ಉತ್ತರದ ಮಧ್ಯದಲ್ಲಿರುವುದು ವಾಯುವ್ಯ. I am studying in 6th standard. My name is Manvit. I am studying in 6th standard. ಕ್ಷೇತ್ರ ಗಣಿತ. ಚೌಕದ ಸುತ್ತಳತೆ 4 ಇಂಟು ಬಾಹುವಿನ ಉದ್ದ. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ಆಯತದ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಸಮಾಂತರ ಚತುರ್ಭುಜ. ವಿಸ್ತೀರ್ಣ ಪಾದ ಇಂಟು ಎತ್ತರ. ತ್ರಿಭುಜದ ಸುತ್ತಳತೆ 3 ಬಾಹುಗಳ ಮೊತ್ತ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ವೃತ್ತದ ಪರಿಧಿ 2πr. ವೃತ್ತದ ವಿಸ್ತೀರ್ಣ. I am studying in 7th standard. My name is Charan. I am studying in 6th standard. My name is Manvit. I am studying in 6th standard. ದಾಸವಾಳದ ಭಾಗಗಳು. ಇದು ಶಲಾಕಾಗ್ರ, ಇದು ಶಲಾಕ ನಳಿಕೆ.